ನಮಸ್ಕಾರ ಸ್ನೇಹಿತರೆ. ಸೊ ನಾವು ಇವತ್ತು ಮತ್ತೊಂದು ಭಾಳ ಭಾಳಷ್ಟು ಜನಗಳು ಭಾಳ ಸಮಸ್ಯೆ ಬಂದರೆ ಏನಪ್ಪ ಇವತ್ತೇ ನಾನು ಸಾಯ್ತೇನೇನೋ ಅನ್ನೋ ಒಂದು ಪೇನ್ ಆಗ್ತದೆ. ಸೊ ಅಂಥ ಒಂದು ಸಮಸ್ಯೆ ಬಗ್ಗೆ ನಾನು ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಅದೇ ಕಿಡ್ನಿ ಸ್ಟೋನ್. ಸಾಮಾನ್ಯವಾಗಿ ಕಿಡ್ನಿ ಸ್ಟೋನ್ ಬಂದರೆ ಪ್ರಾಬ್ಲಮ್ ಏನಾರು ಹೆಚ್ಚಿಗೆ ಆಯ್ತಂದರೆ ಒಂದು ನಿಮಿಷ ಕುತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಒದ್ದಾಡಿ ಏನು ಸತ್ತೇ ಹೋಗ್ತೇವೆ ಅನ್ನೋ ಒಂದು ಪ್ರಾಬ್ಲಮ್ ಬಂದುಬಿಟ್ಟಿರ್ತದೆ. ಸೊ ಆ ಪ್ರಾಬ್ಲಮ್ ಬಂದಾಗ ಏನಾಗುತ್ತಪ್ಪ ನನಗೆ ಏನು ಮಾಡಬೇಕು ಅಂದರೆ ನಾನು ನಿಮ್ಗೇನು ಮಾತಾಡ್ಲಿಕ್ಕೆ ಆಗ್ತಿಲ್ಲಲ್ಲ, ಹೇಳೋದಕ್ಕೇನು ಕಷ್ಟ ಆಗ್ತದಲ್ಲ, ಈ ಥರ ಒಂದು ಅನುಭವ ಆ ಒಂದು ಸಂದರ್ಭದಲ್ಲಿ ಆಗ್ತದೆ. ಯಾಕಂದರೆ ಇದನ್ನು ಸ್ವಂತ ಸಮಸ್ಯೆನ ನಾನೇ ಭಾಳ ಅನುಭವಿಸಿದ್ದೀನಿ. ಯಾಕಂದರೆ ನನಗೆ 5 ವರ್ಷದಿಂದ ಕಿಡ್ನಿ ಸ್ಟೋನ್ ಸಮಸ್ಯೆ ಬಂತು. ನನಗೆ ಗೊತ್ತಿರಲಿಲ್ಲ ಅದು ಕಿಡ್ನಿ ಸ್ಟೋನ್ ಅಂತೇಳಿ. ಮೇಲ್ಗಡೆ ಹೋಗಿ ಕೆಳಗಡೆ ಬರೋದ್ರೊಳಗಡೆ ಸೊಂಟದ ಕೆಳಭಾಗ ಶಕ್ತಿನೇ ಇಳ್ದಿದ್ದಂಗೆ ಆಗೋಯ್ತು. ಈಯಪ್ಪ ಇದು ಒಮ್ಮಿಂದೊಮ್ಮೆ ಈ ಥರ ಏನಾಯಿತು, ಇದೇನು ಶಕ್ತಿನೇ ಹೋಯ್ತಲ್ಲ, ಏನು ಜೀವನನೇ ಹೋಯ್ತಲ್ಲಪ್ಪ ಅನ್ನೋ ಲೆಕ್ಕಕ್ಕಾಗೋಯ್ತು. ಯಾಕಂದರೆ ಅಷ್ಟು ಒಮ್ಮಿಂದೊಮ್ಮೆ ಎದ್ದೇಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಏನು ಮೂಮೆಂಟೇ ಇಲ್ಲ. ಸೊಂಟದಿಂದ ಕೆಳಗಡೆ ಭಾಗದ್ದು ಕಾಲು ಏನೂ ಒಂದು ಮೂಮೆಂಟೇ ಇಲ್ಲ, ಕಾಲು ಅಲ್ಲಾಡ್ಸೋಕ್ಕಾಗ್ತಿಲ್ಲ, ಏನಿಲ್ಲ, ಪೂರ್ತಿ ಸ್ಟಾಪ್ ಆಗೋಗಿತ್ತು. ಆಮೇಲಿಂದ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಸ್ವಲ್ಪ ನೀರು ಮತ್ತೊಂದು ಕುಡಿದ್ಮೇಲೆ, ಒಂದು ಸ್ವಲ್ಪ ಬ್ಲ್ಯಾಕ್ ಟೀ ಕುಡಿದ್ಮೇಲೆ ಒಂದು ಸ್ವಲ್ಪ ಆರಾಮಾಯಿತು. ಆವಾಗ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿದಾಗ ಸ್ಕ್ಯಾನಿಂಗ್ ಬರೆದ್ರು. ಸ್ಕ್ಯಾನಿಂಗ್ ಬಂದಮೇಲೆ ಗೊತ್ತಾಯಿತು ಅದು ಕಿಡ್ನಿ ಸ್ಟೋನ್ ಸಮಸ್ಯೆ ಇದೆ ಅಂತೇಳಿ. ಆಮೇಲಿಂದ ಕಿಡ್ನಿ ಸ್ಟೋನ್ಗೆ ಏನು ಪರಿಹಾರ ಹಾಗೆ ಹೀಗೆ ಅಂತ ನಾನು ಭಾಳ ಹುಡುಕಾಡ್ತಾ ಅದೇನು ಎಲ್ಲಾಗುತ್ತೆ ಏನಂತೇಳಿ ನಾನು ಭಾಳ ಟ್ರೈ ಮಾಡಿದೆ. ಆ ಟೈಮಲ್ಲಿ ಏನಾಯಿತು, ನನಗೆ ಸ್ವಲ್ಪ ನಮ್ಮ ಸ್ನೇಹಿತರು ಹೇಳಿದ್ರು, ಮೂಲಂಗಿ ಜ್ಯೂಸ್ ಕುಡಿ, ಮತ್ತು ನಿಮ್ಗೆ ಅನುಕೂಲ ಆಗ್ತದೆ, ಸಮಸ್ಯೆ ಕಡಿಮೆ ಆಗ್ತದೆ, ಕಬ್ಬಿನ ಹಾಲು ಕುಡಿ ಅಂತೇಳಿ. ಸೊ ನಾನು ಕಬ್ಬಿನ ಹಾಲು ಮೂಲಂಗಿ ಜ್ಯೂಸ್ ಕುಡಿದೆ. ಒಂದು ಸ್ವಲ್ಪ ರಿಲೀಫ್ ಅನ್ನಿಸ್ತು. ನಾನು ಕೆಮಿಕಲ್ ಇದಕ್ಕೆ ಮೆಡಿಕೇಷನ್ಗೆ ಹೋಗಲೇ ಇಲ್ಲ. ಯಾಕಂದರೆ ಅದು ಏನೇ ತೊಗೊಂಡ್ರು ಮತ್ತು ಟೆಂಪ್ರರಿ ಮತ್ತು ಒಂದು ಸ್ವಲ್ಪ ದಿನ ಮತ್ತು ಅದು ರಿಪೀಟೆಡ್ ಆಗುತ್ತೆ ಅಂತ ನನಗೆ ಗೊತ್ತಾಗಿತ್ತು. ಇಲ್ಲ ಭಾಳಷ್ಟು ಜನರು ನೀನು ಸ್ಟೋನ್ ಬ್ಲಾಸ್ಟ್ ಮಾಡಿಸ್ಬೋದು ಹಂಗೆ ಹೀಗೆ ಅಂತಂದರು. ಮತ್ತು ಭಾಳಷ್ಟು ಜನಕ್ಕೆ ಕೇಳಿದಾಗ ಸ್ಟೋನ್ ಬ್ಲಾಸ್ಟ್ ಮಾಡಿದವರು ಮತ್ತೆ ರಿಪೀಟೆಡ್ ಕಿಡ್ನಿ ಸ್ಟೋನ್ ಸಮಸ್ಯೆ ಬರ್ತಾ ಇದ್ದಾವೆ ಅಂತ ಕೇಳಿದೆ. ಹಂಗಾರೆ ಇದಕ್ಕೆ ಪರಿಹಾರ ಏನು, ಪರ್ಮನೆಂಟಾಗಿ ನಾನು ಯಾವ ರೀತಿ ಇದನ್ನು ಕಂಟ್ರೋಲ್ ಮಾಡ್ಕೋಬೋದು ಅಂತ ಒಂದು ಆಲೋಚನೆ ಮಾಡ್ಬೇಕಾದ್ರೆ ಫಸ್ಟ್ ನನಗೆ ಬೂದುಗುಂಬಳಕಾಯಿ ಜ್ಯೂಸ್ ಬಗ್ಗೆ ಹೇಳಿದರು. ಸೊ ಅದನ್ನು ನಾನು ಒಂದು ಸಮಸ್ಯೆ ಬಂದಾಗೊಮ್ಮೆ ಒಂದು ಸಲ ಏನು ಮಾಡ್ತೆ, ಒಂದು ವಾರ 10 ದಿನ ಕಂಟಿನ್ಯೂ ಖಾಲಿ ಹೊಟ್ಟೆಯಲ್ಲಿ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿತಾಯಿದ್ದೆ. ಯಾವಾಗ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿತಿದ್ದೆ ಆಗ ಆ ಸಮಸ್ಯೆನೂ ಸಂಪೂರ್ಣ ಕಡಿಮೆ ಆಗೋದು, ಏನೂ ಪೇನ್ ಇರ್ತಿರ್ಲಿಲ್ಲ, ಏನಿರ್ತಿಲ್ಲ, ಆರಾಮಾಗಿ ಓಡಾಡ್ತಿದ್ದೆ. ಸೊ ಅದಾದಮೇಲೆ ನಾನು ಇದಕ್ಕೆ ಪರ್ಮನೆಂಟಾಗಿ, ಯಾಕಂದರೆ ಮಳೆಗಾಲ ಬಂತಂದರೆ ನಾವು ನೀರು ಕಡಿಮೆ ಕುಡಿತೀವಿ, ಅಥವಾ ಚಳಿಗಾಲದಲ್ಲಿ ನಾವು ನೀರು ಕಡಿಮೆ ಕುಡಿತೀವಿ. ಯಾವಾಗ ನಾವು ನೀರು ಕಡಿಮೆ ಕುಡಿತೀವೋ ಆ ಸಂದರ್ಭದಲ್ಲಿ ಇದು ಸಮಸ್ಯೆಗಳು ನಮಗೆ ಕಾಣೋಕ್ಕೆ ಶುರು ಆಗ್ತಾಯಿತ್ತು. ಪ್ರತಿ ವರ್ಷವೂ ಇದೇ ರೀತಿ ಆ ಟೈಮಲ್ಲಿ ನಾವು ಮತ್ತೆ ಬೂದುಗುಂಬಳಕಾಯಿ ತೊಗೊಂಬರೋದು, ಒಂದು ವಾರ ಜ್ಯೂಸ್ ಕುಡಿಯೋದು, ಕಬ್ಬಿನ ಹಾಲು ಕುಡಿಯೋದು, ಹಿಂಗೆ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಹೆಂಗಾರು ಮಾಡಿದ್ದು ಪರ್ಮನೆಂಟಾಗಿ ಏನು ಮಾಡ್ಕೊಳ್ಳೋದಪ್ಪ, ಹೆಂಗೆ ಇದನ್ನು ಪರ್ಮನೆಂಟಾಗಿ ಸಮಸ್ಯೆನ ಬುಡದಿಂದ ತೆಗೆದು ಹೋಗಿಬೇಕಲ್ಲಪ್ಪ ಅಂತಂದಾಗ ಒಂದು ಸಲ ನಾನು ಒಂದು ಕಡೆ ಟ್ರೈನಿಂಗ್ ಹೋಗಿದ್ದೆ, ಒಂದು ಕಂಪ್ನಿ ಕಡೆಯಿಂದ, ಗ್ರೀನ್ ಪ್ಲ್ಯಾನೆಟ್ ಅಂತೇಳಿ. ಸೊ ಆ ಕಂಪ್ನಿಯವ್ರದ್ದು ಟ್ರೈನಿಂಗಲ್ಲಿ ಹೋದಾಗ ಅವರು ಈ ಆರೋಗ್ಯದ ಬಗ್ಗೆ ಎಲ್ಲ ಕೆಲವೊಂದು ವಿಚಾರಗಳನ್ನ ಹೇಳ್ತಿದ್ರು. ಸೊ ಅದರಲ್ಲಿ ಸ್ಪೆಷಲಾಗಿ ಕಿಡ್ನಿ ಸ್ಟೋನ್ ಬಗ್ಗೆ ನನಗೆ ಆಲ್ರೆಡಿ ಸಮಸ್ಯೆ ಇದ್ದಿದ್ದರಿಂದ ಈ ಕಿಡ್ನಿ ಸ್ಟೋನ್ ಬಗ್ಗೆನೇ ಹೇಳಿದರು. ಸೊ ಆ ಕಿಡ್ನಿ ಸ್ಟೋನ್ ಬಗ್ಗೆ ಹೇಳಿದಾಗ ತಡಿ ನೋಡೋಣ ಇದೇನಿದು ಅಂತೇಳಿ ಒಂದ್ಸಲಿ ನಾನೇ ತರಿಸ್ಕೊಂಡೆ. ಇದು ರಿನಲ್ ವಾಶ್ ಅಂತೇಳಿ, ಇದು ಗ್ರೀನ್ ಪ್ಲ್ಯಾನೆಟ್ ಕಂಪ್ನಿದು. ಇದು ಭಾಳ ಸೂಪರ್ ಪ್ರಾಡಕ್ಟ್. ಯಾಕಂದರೆ ಇದನ್ನು ಯೂಸ್ ಮಾಡಿ ನಾನು ಏನು ಮಾಡಿದೆ, ಆ ಟೈಮಲ್ಲಿ ನನಗೇನು ಭಾಳ ಸೀರಿಯಸ್ ಆಗಿ ಸಮಸ್ಯೆ ಏನಿರಲಿಲ್ಲ. ಆದರೆ ಒಂದು ಸ್ವಲ್ಪ ಇಲ್ಲಿ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು ಸೈಡಿಗೆ. ಇದು ಕಿಡ್ನಿ ಸ್ಟೋನ್ ಇದ್ದವ್ರಿಗೆ ಇಲ್ಲೊಂದು ಸ್ವಲ್ಪ ಪೇಯ್ನ್ ಬರ್ತಾ ಇರ್ತದೆ ನೀರೇನೋ ವ್ಯತ್ಯಾಸ ಆದಾಗ. ಸೊ ಇದನ್ನು ನಾನು ಒಂದು 15 ದಿನ ಏನು ಮಾಡಿದೆ, ಹೆಂಗೋ ಟ್ರೈನಿಂಗ್ ಹೋಗಿದ್ದನ್ನ ಅವ್ರು ಹೇಳಿದ್ದಾರೆ ತಡಿ ಅಂತೇಳಿ ನಾನು ಇದನ್ನು ಒಂದು ತಿಂಗ್ಳುಗಟ್ಟಲೆ ಪೂರ್ತಿ ಕುಡಿದೆ. ಒಂದು ತಿಂಗಳು ಕುಡಿದ ಮೇಲೆ ಒಂದು ಸಲ ಅಚಾನಕ್ಕಾಗಿ ನಾನು ಮೈಸೂರಿಗಂತ ಹೋಗಿದ್ದೆ ಕೆಲಸದ ಮೇಲೆ. ಅಲ್ಲಿ ಒಂದು ಸ್ವಲ್ಪ ರೀಸಸ್ ಬಂದಂಗೆ ಆಯಿತು, ಹೋದೆ. ರೀಸಸ್ಸಲ್ಲಿ ನಾನು ರೀಸಸ್ ಮಾಡಿದಾಗ ಭಾಳ ಪೇನ್ಫುಲ್ಲಾಗಿ ಒಂದು ಉರ್ದಂಗೆ ಹೊರಗಡೆ ಬಂತು ಕಲ್ಲು. ಭಾಳ ಪೇನ್ ಆಯಿತು ಆ ಟೈಮಲ್ಲಿ. ಇದು ಯಾಕೆ ಹಿಂಗೆ ಪೇನ್ ಆಯಿತು ಅಂತ ನೋಡಿದಾಗ ಅದು ಏನು ಹೊರಗಡೆ ಬಂದಿದ್ದು ನನಗೆ ಒಂದು ಸ್ವಲ್ಪ ಏನೋ ಬಿದ್ದಂಗೆ ಆಯಿತು ಇದರಲ್ಲಿ, ಸ್ಥಳದಲ್ಲಿ. ಅದೊಂದು ಸ್ವಲ್ಪ ಕ್ಲೀನ್ ಇದ್ದಿದ್ದ ಜಾಗ ಇದ್ದಿದ್ದರಿಂದ, ಎಲ್ಲ ಟೈಲ್ಸ್ ಇದ್ದಿದ್ದರಿಂದ ಅಲ್ಲಿ ನನಗೆ ಗೊತ್ತಾಯ್ತು. ಯಾಕಂದರೆ ಅಲ್ಲಿ ಏನೂ ಇರಲಿಲ್ಲ, ಅದು ಬಿದ್ದಿದ್ದು ಕಲ್ಲು ನಮಗೆ ಗೊತ್ತಾಯಿತು. ಅದನ್ನು ತೆಗೆದು ನೋಡಿದಾಗ ಅದು ಕಲ್ಲಿತ್ತು, ಒಂದು ಸ್ವಲ್ಪ ಚೆನ್ನಾಗಿ ಗಾತ್ರದಲ್ಲೇ ಇತ್ತು. ಅದು ಇದೇ ಪ್ಯಾಂಟಲ್ಲೆಲ್ಲ ಇಟ್ಟಿದ್ದೆ ಅಂತ ಅಂದ್ಕೊಳ್ತೀನಿ. ಇದು ಸಿಕ್ತು ನೋಡಿ. ಈಗ ಇದು 2 ಭಾಗ ಆಗಿದೆ.
ಇದು 2 ಭಾಗ ಆಗಿದೆ. ಸೊ ಮೊದಲು ಒಂದೇ ಭಾಗದಲ್ಲಿ ಇತ್ತಿದ್ದು. ಈ ಪ್ಯಾಂಟ್ ಜೋಗಳು ಭಾಳ ಆಯಿತು, 1 ವರ್ಷ ಆಯ್ತು ಇಟ್ಬಿಟ್ಟಿದ್ದನ್ನು. ನೋಡೋಣ ಇದು ತೋರಿಸೋಣ ಅಂತೇಳಿ. ಇದು ಏನಾಯಿತು, ನನಗೆ ರಿಸರ್ಚ್ ಮುಖಾಂತರ ಬಂದಂಥದ್ದು ಹಳ್ಳಿದು. ಸೊ ಈ ಸಮಸ್ಯೆ ಆವಾಗಿಂದ ನನಗೆ ಇಲ್ಲಿವರೆಗೆ ಏನೂ ಸಮಸ್ಯೆ ಇಲ್ಲ. 1 ತಿಂಗಳು ಕುಡಿದೆ ನಾನು. ಆ್ಯಕ್ಚುಲಿ ಇದು ಕುಡಿದ ಮೇಲೆ ನಾನು ನಮ್ಮ ಭಾಳಷ್ಟು ಸ್ನೇಹಿತರು ನನಗೆ ಕೇಳಿದರು, ಈ ಥರ ನನಗೆ ಸಮಸ್ಯೆ ಇದೆ, ಏನು ಮಾಡೋಣ ಅಂತೇಳಿ. ಒಬ್ಬರಂತೂ ಬಸ್ಸಲ್ಲೇ ಕುತ್ಕೊಳ್ಳೋಕ್ಕಾಗಿಲ್ಲ, ಆದರೆ ಜರ್ನಿಲಿದೆ, ಏನು ಮಾಡೋಕ್ಕಾಗಲ್ಲ, ಟ್ರೀಟ್ಮೆಂಟ್ ತೊಗೊಳಕ್ಕೇನೂ ಇಲ್ಲ ಅಂತಂದರು. ಸೊ ಅಂಥ ಸಂದರ್ಭ ಇದು ನಾನು ಬಳಸಿದ್ದಂಥದ್ದು ಒಂದು ಇಷ್ಟೇ ಸ್ವಲ್ಪನೇ ಉಳಿದಿತ್ತು, ಒಂದು 2 ದಿನ 3 ದಿನಕ್ಕೆ ಆಗೋಷ್ಟಷ್ಟೇ. ಸರ್ ನಾನು ಇದನ್ನು ಬಳಸಿದ್ದೀನಿ, ನನಗೆ ಚೆನ್ನಾಗಿ ಅನಿಸಿದೆ, ನೀವು ಬೇಕಾದ್ರೆ ಅರ್ಜೆಂಟ್ ಇದೆಯಲ್ಲ, ಹೊಸದನ್ನ ಹತ್ರ ಪ್ಯಾಕೆಟ್ ಇಲ್ಲ ಅಥವಾ ಇಲ್ಲಿ ಸದ್ಯಕ್ಕೆಲ್ಲೂ ಸಿಗೋದಿಲ್ಲ, ಇದು ನೀವು ತೊಗೊಳ್ಳಿ ಅಂತ ಕೊಟ್ಟಾಗ ಅವರು ಇದನ್ನು ತೊಗೊಂಡು ಅವರು ಸಹ ಭಾಳ ರಿಲೀಫ್ ಆಯಿತು ನನಗೆ. 2 ದಿನದಲ್ಲಿ ನನಗೆ ಪೇನ್ ಎಲ್ಲ ರಿಲೀಫ್ ಆಯಿತು. ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆನೇ ಬೀಳಿಲ್ಲ ಅಂತಂದರು. ಸೊ ಇದು ಆಪ್ರೇಷನ್ ಹೋಗೋ ಹಂತದಲ್ಲಿ ಇದ್ದವ್ರಿಗೂ ಸಹ ಇದು ಭಾಳ ಅನುಕೂಲ ಆಗ್ತದೆ. ಸೊ ಭಾಳ ಸಮಸ್ಯೆ ಭಾಳ ಇತ್ತು, ನಾವು ಕಂಟ್ರೋಲ್ ಆಗ್ತಾನೆ ಇಲ್ಲ ಅಂದವ್ರಿಗೆ ಇದು ನಿಮಗೆ ಭಾಳ ಅನುಕೂಲ ಆಗ್ತದೆ. ಸೊ ನಿಮ್ಗೆ ಹೇಳ್ದಂಗೆ ಇಲ್ಲಿ ಕಿಡ್ನಿ ಸ್ಟೋನ್ದು ಹಳ್ಳುಗಳು ಸಹ ನಮಗೆ ಕಾಣ ಸಿಕ್ಕಿದೆ ಇದು. ಸೊ ಅದಾದಮೇಲೆ ಇದರಲ್ಲಿ ಏನು ಕಂಟೆಂಟ್ ಇರ್ತದಪ್ಪ, ಯಾಕೆ ಇದು ನಮಗೆ ಕಂಟ್ರೋಲ್ ಆಗುತ್ತಂದರೆ, ಇದು ನಮಗೆ ಭಾವಪ್ರಕಾಶ ನಿಘಂಟು ಅನ್ನೋ ಒಂದು ಗ್ರಂಥದಿಂದ ಇದನ್ನು ತಯಾರು ಮಾಡಿದ್ದಾರೆ ಅವರು, ಕಂಪ್ನಿಯವರು. ಸೊ ಇದರಲ್ಲಿ ನಮಗೆ ಮೇಯ್ನಾಗಿ ಗುರುಕ್ರು ಮತ್ತು ಪುನರ್ನಕ, ಕುಶವಂದೆ, ಕುಳ್ತಿ, ಮೂಲಿ ಬೀಜ್ ಮತ್ತು ಅಪಾರ್ ಮಾರ್ಗ್, ಪಿತ್ಪರ, ಆಮ್ಲ, ಜಲವಶರ್, ನೌಷಧರ್, ಸತ್ವನಿಂಬು. ಸೊ ಈ ರೀತಿ ಎಲ್ಲ ಈ ಥರ ಆಯುರ್ವೇದಿಕ್ ಕಂಟೆಂಟ್ಗಳನ್ನ ಹಾಕಿ ಸೊ ಮಾಡಿರುವಂಥದ್ದು. ಸೊ ಇಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಎಲ್ಲ ಆಯುರ್ವೇದದ ಗಿಡಮೂಲಿಕೆಗಳಿಂದ ಇದನ್ನು ಮಾಡಿದ್ದಾರೆ. ನಿಮ್ಗೆ ಹೇಳಿದಾಗೆ ಇದು ಭಾವಪ್ರಕಾಶ ನಿಘಂಟು ಅನ್ನೋ ಒಂದು ರೆಫರೆನ್ಸಿಂದ ಇದನ್ನು ತಯಾರು ಮಾಡಿದ್ದಾರೆ ಅವರು. ಇದು ಸುಮ್ಮನೆ ನಾವು ಏನೋ ಒಂದು ಹೇಳ್ತೀವಿ, ನಮಗೇನೋ ಒಂದು ಮಾರ್ಕೆಟಿಂಗ್ ಅಂತಲ್ಲ, ಇದರಿಂದ ನನಗೆ ಮಾರ್ಕೆಟಿಂಗ್ ಆಗಬೇಕಂತದ್ದು ಏನಿಲ್ಲ, ಆದರೆ ಇದರಿಂದ ನನಗೆ ಭಾಳ ಅನುಕೂಲ ಆಗಿದೆ. ವೈಯಕ್ತಿಕವಾಗಿ ನನಗೆ ಸಮಸ್ಯೆ ಇದ್ದಾಗ ಇದು ಸಮಸ್ಯೆ ಸಂಪೂರ್ಣ ನನಗೆ ಇದುವರೆಗೆ ಯಾವುದೇ ರೀತಿ ಕಿಡ್ನಿ ಸ್ಟೋನ್ ಮತ್ತೆ ಸಮಸ್ಯೆ ಬಂದಿಲ್ಲ ನನಗೆ, ಇದನ್ನು ಒಂದ್ಸಲಿ ಯೂಸ್ ಮಾಡಿದ್ಮೇಲೆ. ಮತ್ತು ಏನು ಭಾಳಷ್ಟು ಜನ ಕೊಟ್ಟಿದ್ದೆ, ನಾನು ಭಾಳಷ್ಟು ಜನಕ್ಕೆ ಕೇಳಿದ್ದೀನಿ. ಸೊ ಅವರೆಲ್ಲ ಯೂಸ್ ಮಾಡಿದವರು ಸಹ ಸೇಮ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನನಗೆ. ಮತ್ತು ಯಾರಿಗೆ ಸಮಸ್ಯೆ ಇದ್ದರೆ ಹಾಸ್ಪಿಟ್ಲಿಗಿಂತಲೇ ಇದು ಭಾರಿ ಬೆಸ್ಟಾಗಿ ನಿಮಗೆ ಕೆಲಸ ಮಾಡ್ತದೆ. ಹೆಂಗೆ ಕೆಲಸ ಮಾಡ್ತದಪ್ಪ ಅಂದರೆ, ಸೊ ನಮ್ಗೆ ಗೊತ್ತಿರ್ಬೋದು, ಒಂದು ಇದು ಕಿಡ್ನಿ ಸ್ಟೋನು, ಕಿಡ್ನಿಲಿ ಇಲ್ಲಿರ್ತದೆ. ಸೊ ನಮ್ಮದೆಲ್ಲ ಈ ಏನು ಬ್ಲ್ಯಾಡರ್ ಅಂತ ಕರಿತೀವಿ, ಅಂದರೆ ನಮ್ಮ ಬೀಜ. ಸೊ ಆಡು ಭಾಷೆಯಲ್ಲಿ ನಾವು ಬೀಜ ಅಂತ ಕರಿತೀವಿ. ಸೊ ಗಂಡು ಮಕ್ಕಳಲ್ಲಿರುವಂಥದ್ದು. ಸೊ ಈ ಬೀಜದಲ್ಲಿ ಏನಾಗ್ತದೆ, ಸಂಕುಚಿತ ಆಗಿರ್ತದೆ. ಯಾವಾಗ ಬೀಜ ಸಂಕುಚಿತ ಆಗಿರ್ತದೆ, ನಿಮ್ಮದು ಏನೇ ಕಿಡ್ನಿಲಿರುವಂಥ ಏನೇ ಫಿಲ್ಟ್ರಾಗಿ ಹೊರಗಡೆ ಹೋಗಲಿಕ್ಕೆ ಇಲ್ಲಿ ಅಷ್ಟು ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತದೆ, ಇದನ್ನು ನಾವು ಕುಡಿಯೋದ್ರಿಂದ ವೈಜ್ಞಾನಿಕವಾಗಿ ನಮ್ಮ ಒಂದು ಬ್ಲ್ಯಾಡರ್ ಅಂತ ಏನು ಹೇಳ್ತೀವಿ ಅಥವಾ ಬೀಜ ಅಂತ ಏನು ಹೇಳ್ತೀವಿ, ಇದು ಒಂದು ಸ್ವಲ್ಪ ಸೈಜು ಒಂದು ಏನು ನಾರ್ಮಲ್ ಸೈಜ್ ಇರಬೇಕಾಯಿತು ಆ ಸೈಜ್ಗೆ ದಪ್ಪ ಆಗ್ತದೆ. ಯಾವಾಗ ಸೈಜು ಇನ್ಕ್ರೀಸ್ ಆಗ್ತದೆ ಆಗ ಆಟೋಮೆಟಿಕ್ಕಾಗಿ ಇಲ್ಲಿಂದ ಫಿಲ್ಟ್ರಾಗಿ ಈಸಿಯಾಗಿ ಇದು ಹೊರಗಡೆ ಬಂದುಬಿಡ್ತದೆ. ಇಷ್ಟೇ ಸೈಂಟಿಫಿಕ್ ರೀಸನ್, ಬೇರೆ ಏನಿಲ್ಲ ಇದರಲ್ಲಿ. ಏನೋ ಕರಗಿಸುತ್ತೆ ಇದು, ಹಳ್ಳನ್ನ ಕರಗಿಸ್ತಂತಾರೆ, ಹಳ್ಳ ನೋಡಿ ಕರಗಿಲ್ಲ ಇದು. ಆದರೆ ಈ ಹಳ್ಳು ಈ ಬ್ಲ್ಯಾಡರು ದೊಡ್ಡದಾಗಿರೋದ್ರಿಂದ ಈಸಿಯಾಗಿ ಹೊರಗಡೆ ಬರೋಕ್ಕೆ ಅನುಕೂಲ ಆಯಿತು. ಯಾವಾಗ ನಮ್ಮದು ಬ್ಲ್ಯಾಡರ್ ಆಟೋಮೆಟಿಕ್ಕಾಗಿ ದಪ್ಪ ಆಗ್ತದೆ ಆಗ ಆಟೋಮೆಟಿಕ್ಕಾಗಿ ನಮಗೆ ಬರುವಂಥ ಸಮಸ್ಯೆಗಳು ಕಡಿಮೆ ಆಗ್ತದೆ. ಸೊ ಬ್ಲ್ಯಾಡರ್ ಅಂದರೆ ನಥಿಂಗ್ ಬಟ್ ನಮ್ಮ ಬೀಜ. ಸೊ ಏನು ಈ ಬೀಜ ಅಂತೇನು ಹೇಳ್ತೀವಿ, ಆ ಬೀಜ ದಪ್ಪ ಆದಾಗ ಸೊ ನಮ್ಮ ಒಳಗಡೆ ಇರೋವಂಥ ಕಿಡ್ನಿಲಿ ಇರುವಂಥ ಅನುವಂಶಿಕವಾದಂಥ ಕಲ್ಲುಗಳು ಅದು ಹೊರಗಡೆ ಬರಲಿಕ್ಕೆ ಈಸಿ ಆಗ್ತದೆ. ಸೊ ನಿಮಗೆ ಸಮಸ್ಯೆ ಇತ್ತಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಈ ಸ್ಕ್ರೀನ್ ಮೇಲೆ ಓಡ್ತಾ ಇರ್ತದೆ, ಫೋನ್ ಮಾಡಿ. ಮತ್ತು ಇದು ನೀವೇ ಸಹ ತರಿಸ್ಕೋಬೋದು, ಒಂದು ID ಮಾಡಿಕೊಂಡ್ರೆ ನೀವೇ ಆ ಕಂಪನಿಯಿಂದ ನೀವು ತರಿಸ್ಕೋಬೋದು. ಬಟ್ ಇದರಿಂದ ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ಇದು ಭಾಳಷ್ಟು ಜನ ಒದ್ದಾಡೋದನ್ನ ನಾನು ನೋಡಿದ್ದೀನಿ. ನಾನೇ ವೈಯಕ್ತಿಕ ಒದ್ದಾಡಿ ಸಮಸ್ಯೆ ಅನುಭವಿಸಿರೋದ್ರಿಂದ ಈ ಥರ ಎಲ್ಲರಿಗೂ ಸಮಸ್ಯೆಗಳಿದ್ದವರು ಕಡಿಮೆ ಮಾಡ್ಕೊಳ್ಳಿ, ಅದು ಪರಿಹಾರ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದು ಗ್ರೀನ್ ಪ್ಲ್ಯಾನೆಟ್ ಕಂಪ್ನಿದು. ಹಿಂಗೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಇದ್ದಾವೆ, ವೇಸ್ಟೇಜ್ ಕಂಪ್ನಿದಿದೆ, ಆ್ಯಡ್ ಶಾಪ್ ಕಂಪ್ನಿದಿದೆ.
ಬಟ್ ಆ ಕಂಪ್ನಿದಲ್ಲಿ ಏನಪ್ಪ ಅಂದರೆ ನನಗೆ ಅದನ್ನು ಯೂಸ್ ಮಾಡಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಈ ಕಂಪ್ನಿದು ಯೂಸ್ ಮಾಡಿದ್ದೀನಿ. ಆ ಕಂಪ್ನಿಗಳಿಗಿಂತ ಭಾಳ ಫಾಸ್ಟಾಗಿ ರಿಸಲ್ಟ್ ಬಂದಿರೋ ಹಂಗೆ ನನಗೆ ಅನಿಸಿದೆ. ಬಟ್ ಅದ್ರೂ ಫಾಸ್ಟಾಗಿ ರಿಸಲ್ಟ್ ಬರ್ಬೋದು. ನಾನು ಏನು ಹೇಳ್ತೀನಿ, ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಸುತ್ತಾಡೋದಕ್ಕಿಂತನೇ ಕೆಲವೊಂದು ನೆಟ್ವರ್ಕ್ ಕಂಪ್ನಿಗಳಲ್ಲಿ ನಿಮಗೆ ಒಳ್ಳೆಯ ಆಯುರ್ವೇದಿಕ್ ಔಷಧಿಗಳು ಸಿಗ್ತದೆ, ಅದನ್ನು ಬಳಸಿ ಆರೋಗ್ಯವಾಗಿರಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ವೇಳೆ ಶೇರು ಮಾಡಲಿಲ್ಲ, ಲೈಕು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ನಿಮಗೆ ಸಮಸ್ಯೆ ಇತ್ತಂದರೆ ದಯವಿಟ್ಟು ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಮತ್ತು ಇಮಿಡಿಯೇಟಾಗಿ ಸಮಸ್ಯೆಗೆ ನಿಮಗೆ ಕುಂಬಳಕಾಯಿ ಜ್ಯೂಸು, ಬೂದುಗುಂಬಳಕಾಯಿ ಜ್ಯೂಸು ಭಾಳ ಎಫೆಕ್ಟಿವಾಗಿ ಕೆಲಸ ಮಾಡ್ತದೆ ಕಿಡ್ನಿ ಸ್ಟೋನ್ಗೆ. ನಿಮಗೆ ಇದನ್ನು ತೊಗೊಳ್ಳೋಕ್ಕೆ ಲೇಟ್ ಆಗ್ತಾಯಿದೆ, ನಿಮಗೆ ಸಮಸ್ಯೆ ಲೇಟ್ ಆಗ್ತಿದೆ ಅಂದರೆ ಸ್ವಲ್ಪ ದಿನ ನೀವು ಬೂದುಗುಂಬಳಕಾಯಿ ಜ್ಯೂಸ್ ಕುಡಿದು ಖಾಲಿ ಹೊಟ್ಟೆಲಿ ಕುಡಿದ್ರೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ಎಲ್ಲ ರೀತಿ ಸಮಸ್ಯೆ ಕಡಿಮೆ ಆಗ್ತದೆ. ನಿಮ್ಮ ಎನರ್ಜಿನೂ ಚೆನ್ನಾಗಾಗ್ತದೆ, ಹೆಲ್ತು ಸಹ ಚೆನ್ನಾಗ್ತದೆ. ನಿಮ್ಗೆ ಸಮಸ್ಯೆ ಇದ್ದರೆ ಮಾತ್ರ ಕುಡಿಬೇಕಂತಲ್ಲ, ಸಮಸ್ಯೆ ಇಲ್ಲ ಅಂದರೂ ಬೂದುಗುಂಬಳಕಾಯಿ ಜ್ಯೂಸ್ ಕುಡೀರಿ ವಾರದಲ್ಲಿ ಒಂದ್ಸಲಿ ಅಥವಾ ತಿಂಗಳಲ್ಲಿ ಒಂದ್ಸಲಿ, ಆರೋಗ್ಯಕ್ಕೆ ಒಳ್ಳೆಯದು. ಸೊ ಧನ್ಯವಾದಗಳು. ಸೊ ನಮಸ್ಕಾರ.